ಮಾಸ್ ನೋಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇವರು. ನಾಗಮಂಗಲದಲ್ಲಿ ಮಾಸ್ ಬಾಯ್ ಅವರು, ಮಾಸ್ ಅಂತಾನೆ ಫೇಮಸ್. ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಫಾಲೋ ಮಾಡಿ ಅವ್ರಿಗೂ. ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ರಾವ್ ಬೈಟ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನು ಒಂದು ವಿಷಯ ಅಂದರೆ, ಇವತ್ತು ಕಾಲೇಜಿಗೆ ಹೋಗದೆ ಫುಲ್ ಎಲ್ಲ ಸರ್ಟಿಫಿಕೇಟ್ ಇಸ್ಕೊತಾ ಇದ್ದೀನಿ ಡೈರೆಕ್ಟು. ಬೇರೆ ಬರ್ದಲ್ಲಿ ಈಗ ಬರ್ತಾವನೆ, ನಾನು ಅಲ್ಲೇ ಸರ್ಟಿಫಿಕೇಟ್ಗೆ ಸೈನ್ ಹಾಕ್ಸ್ಬೇಕು. CT ಮುಗ್ದೋಗ್ಬಿಟ್ರೆ ಆಮೇಲೆ ಹಿಂಗೆಲ್ಲ ಇರಲಿಲ್ಲ, ಹಣ ಇಲ್ಲೆಲ್ಲ ಫುಲ್ ಡೀಸೆನ್ಸಿ ಮೇಂಟೈನ್ ಮಾಡೋರು ಇವಾಗ. ನೋಡಿ ಫುಲ್ ಡೀಸೆನ್ಸಿ ಇದೆ ಏನೇನಿದೆ ಅಂತ. ಮುಂಚೆ ಇಷ್ಟೆಲ್ಲ ಫಾಸ್ಟ್ ಇರಲಿಲ್ಲ, ಫುಲ್ಲು ಡೀಸೆನ್ಸಿ ಜಾಸ್ತಿ ಇದೆ ಇವಾಗ. ಬೆಳಗ್ಗೆ ಆಟ ಮನೇಲಿ ಆಡೋದ್ರಲ್ಲಿ ಇಲ್ಲಿಗೆ ಸಖತ್ತಾಗಿದೆ. ನಾವು ಇದ್ದಾಗ ಇಷ್ಟೊಂದು ಎಲ್ಲ ಇರಲಿಲ್ಲ ಅಪ್ಪು, ಈಗೆಲ್ಲ ಫುಲ್ಲು ಹೈಟೆಕ್ ಮಾಡಿಬಿಟ್ಟು ನೋಡಿ ಎಲ್ಲ ಆಟ ಆಡ್ತಾವ್ರು ಆಲ್ರೆಡಿ. ನಾವಿದ್ದಾಗ ಅದೇ ಎಂಟ್ರೆನ್ಸು, ಅದೇ ಎಕ್ಸಿಟು. ಇವಾಗ ಇದೇ ಎಂಟ್ರೆನ್ಸು, ಇದೇ ಎಕ್ಸಿಟು. ಸ್ಟ್ರಿಕ್ಟ್ ಇದೆ, ಸ್ಟೂಡೆಂಟ್ಸ್ ಇದ್ದಾರಲ್ವ ತುಂಬ ಜಾಸ್ತಿ. ಸೌಕಾರ ಓದಿದ್ದ ಸ್ಕೂಲ್ಗೆ ಬಂದಿದ್ದೀವಿ. ಇಲ್ಲೂ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೋಸ್ಕರ ಓದಿದ್ದ ಸ್ಕೂಲ್ಗೆ ಬಂದಿದ್ದಾನೆ. ನಾನು ಬಂದಿದ್ದೀನಿ, ನೋಡೋಣ ಹೇಗಿತ್ತು ಇವ್ರ ಸ್ಕೂಲು ಅಂತ. ಪ್ರೆಸೆಂಟೇಷನ್ ಇದೆಲ್ಲ ಹೇಗೆ ಎಲ್ಲ ರೆಡಿ ಇದ್ದೀರಾ? Yeah, of course, I'm very chill, I'm very prepared. If I am not prepared also, I will act like I have prepared everything, and the external himself will get confused. Like, what is she answering? What was my question? Okay, then ಇನ್ನೊಬ್ರು ಇವಾಗ ತೋರಿಸ್ತೀನಿ. how was your experience? In where? Where? Presentation went very smoothly. External didn't ask a single question. He just suggested how to improve my study, like that only. Then he also suggested some journals, and at last he appreciated my work. You did a vast and quantified work, good work, like that. Like he ಎಲ್ಲ ಜೈ ಮಕ್ಕಳಮ್ಮ ಅಷ್ಟೇ ಹೋಗ್ತಾ ಇರೋ ಗೈಸ್. ಏನು ಗೊತ್ತಾ, ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ ಜಸ್ಟ್ ಚಿಂದು ಹಾಕೊಂಬಿಡಿ, ಹೋಗ್ಬಿಡಿ, ಬಂದ್ಬಿಡಿ. ಅವತ್ತು ಸುಮ್ಮನೆ ಬಂದು ವ್ಲಾಗ್ ಮಾಡೋಕ್ಕೆ ಅಂತ ಬಂದಿದ್ದೆ. ಇವತ್ತು ರಿಯಲ್ಲಾಗೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಇಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಅವತ್ತು ಸುಮ್ಮನೆ ತಮಾಷೆಗೆ ಬಂದಿದ್ದೆ. ಸ್ಕೂಲ್ ಕರ್ಸ್ಕೊಂಬಿಡುತ್ತೆ ನನ್ನ. ಓಲ್ಡ್ ಇಸ್ ಗೋಲ್ಡ್ ಮೆಮೊರೀಸ್ ಏನಾದರೂ ಹೇಳಿ, ಆದ್ರೂ ಮಾತ್ರ ನಿಜ ಚೆನ್ನಾಗಿತ್ತು. ಹುಡುಗ LKG ಒಳಗಡೆ ಹೋಗ್ತಾ ಇದ್ದ ಕದ್ಬಿಟ್ಟು ವಿಡಿಯೋ ಮಾಡಿದ್ ನೋಡು. ಅಲ್ಲಿ ಅಲ್ಲೋಡೋಣ ಓಡೋದು ಅವಳಿಗೆ. ಮುಂಚೆ ಬರೀತಿದ್ದಾಗಿಂದಾನು ಇವಾಗ್ಲವರೆಗೂ ಸೇಮ್ ಸುಭಾಷಿತ, ಡೈಲಿ ಸೇಮ್ ಸುಭಾಷಿತಗಳು. ಮಹಾತ್ಮ ಗಾಂಧಿ ಬೆಳಗ್ಗೆನೆ ಹೇಳ್ದೆ ನೀಟಾಗಿ ಹಾಕ್ಸ್ಕೊಳ್ಳೋ ಅಂತ. ಏನು ಗೊತ್ತಾನೆ ಇವ್ನು ನೋಡಿ ನೆನ್ನೆನೆ ಮುಗಿಸ್ಕೊಂಬಂದವನೇ. ಇದು CT ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಬಂದೆ. ನೋಡಿ ದೇವಸ್ಥಾನ, ನಾಗಮಂಗಲ ದೇವಸ್ಥಾನ. ಟ್ರಿಪ್ ಹೋಗ್ತಾ ಇದ್ದಾನೆ ಅವನೇ. ನೋಡಿ ಯಾವ್ದು ಸಾರ್ ತಲೆನೋವು. ಅಲ್ಲೋದ್ರೆ ಇಲ್ಲಿ ಬನ್ನಿ ಅಂತಾರೆ, ಇಲ್ಲಿ ಈ ಬಿಲ್ಡಿಂಗ್ ಹೋದ್ರೆ ಈ ಬಿಲ್ಡಿಂಗ್ ಬನ್ನಿ ಅಂತಾರೆ, ಈ ಬಿಲ್ಡಿಂಗ್ ಹೋದ್ರೆ ಆ ಬಿಲ್ಡಿಂಗ್ ಅಂತೆ. ನಾಳೆ ಮಂಡ್ಯ ಬೇರೆ ಅಂತ. ಯಾವ್ದಪ್ಪ ಇದು, ಇಷ್ಟೊಂದು ರೂಲ್ಸ್ ನಾನು ಎಲ್ಲೂ ನೋಡಿರಲಿಲ್ಲ ಮಾತ್ರ ನಿಜ. ಇವಾಗ ಹೋಗೋಣ, ಯಾರು ಮಂಡ್ಯ ಹೋಗ್ತಾವ್ರೆ ಅಂದರೆ ಅವ್ರ ಕೈಲಿ ಕೊಟ್ಟು ಕಳ್ಸೋಣ, ಇಲ್ಲ ನಾನೇ ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕು ಅಷ್ಟೇ. ಏನೋ ಇಬ್ಬರು ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾರೆ. ಇವನೇನೇನೋ ಹೇಳ್ತಾವೆ ಡೀಪಾಗಿ. ಈ ಸಮಾಜ ಕೂಡ ಸೈಲೆಂಟಾಗಿ ಕೂತವನೆ. ಇವರು ಏನು ನಮ್ಮ ಅಧ್ಯಕ್ಷರು ಇದ್ರು, ಎಲ್ಲ ಮಾಡಿ ಬೆಳೀಲಿ ದೊಡ್ಡ ಮಾಡ್ತೀನಿ ಅಂತ ಎಲ್ಲ ಹೇಳಿ ಇವ್ರಿಗೆ ಯಾರೋ ಸೈಲೆಂಟಾಗಿ ಕೂತವ್ರೆ. ಇವನ್ನೇನು ತೋರಿಸ್ಬೇಕು. ಮಾಸ್ ನೋಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಇವರು. ನಾಗಮಂಗಲದಲ್ಲಿ ಮಾಸ್ ಬಾಯ್ ಅವರು, ಮಾಸ್ ಅಂತಾನೆ ಫೇಮಸ್. ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಫಾಲೋ ಮಾಡಿ ಅವ್ರಿಗೂ. ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ರಾವ್ ಬೈಟ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಬಾಸ್. ಇಬ್ಬರು ಅಳ್ತಾವ್ರೆ. ಅಕ್ಕ ಟಿಶ್ಯೂ ಒಳಗಡೆ ಇಟ್ಕೊಂಡ್ರು ಇವಾಗ ಜಸ್ಟು. ಅಯ್ಯೋ ಮುಗೀತು. ಇನ್ನು 2 ತಿಂಗಳ ನಂದು ಮುಗೀತದೆ. 15 days ಅಷ್ಟೇ ನಮ್ಮದು ಮುಗಿಯುತ್ತೆ. ನೋಡಿ ನಗ್ತಾವ್ರಿ ಈಗ ಅಷ್ಟೇ. ನಾಟಕ ಇದೆಲ್ಲ ವಿಡಿಯೋಗೋಸ್ಕರ. ಅಕ್ಕ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ರು, ಅಳ್ತಾನೆ ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ರು. ಹೀಗೆ ಬಂದು ನೋಡ್ತೀನಿ, ಸರ್ಪ್ರೈಸ್ ತೋರಿಸ್ತೀನಿ ನೋಡಿ. ಫುಲ್ ಏರಿಯಾ ಫುಲ್ಲು ಲೈಟ್ ಗೀಟ್ ಹಾಕಿ ಎಲ್ಲ ಮಿಂಚ್ತವ್ರು ಹಂಗೆ. ಚೆನ್ನಾಗಿ ಲೈಟ್ ಫುಲ್ ಎಲ್ಲ ಹಾಕ್ಸೋದು ನೋಡಿ. ಈ ಕಡೆ ಇಲ್ಲಿ
ಅಲ್ಲಿ ಮುಂದೆನೂ ತೋರಿಸ್ತೀನಿ ಇರು. ಇನ್ನು ಫುಲ್ ಹಿಂದೆಯಿಂದಾನೆ ಹಾಕ್ಸೋರೆ. ಕೆಲವೇ ಕ್ಷಣದಲ್ಲಿ ಗಣಪತಿ ಪೂಜೆ ಕೈಗೊಳ್ಳುವ ಶುಭ ಆಮೇಲೆ ಎಲ್ಲ ಭಕ್ತರಿಗೆ ಬರಬೇಕೆಂದು ವಿನಂತಿ. ಯಾರಿಗೂ ಕಾಣದಂತೆ ಏನಿಲ್ಲ, ಇನ್ನೊಂದ್ಸಲಿ ಮಾಡು. ಹೇಳಿ ಇನ್ನೊಂದ್ಸತಿ ಹೇಳೋಕ್ ಬಿಡಲ್ಲ. ನೀನ್ ಕಲ್ತಿಲ್ಲ ಗೊತ್ತಿಲ್ಲ. ನೀನ್ ಹೇಳ ಅಬ್ಸು. ಏನ್ ಸೌಂಡು? ಅಲ್ಲಿ ಡ್ಯಾನ್ಸ್ ಎಲ್ಲಾರ್ದು ಫುಲ್ಲು ಎಲ್ಲ ಫುಲ್ಲು ಟೈಟ್ ಆಗ್ಬಿಟ್ಟಿರೋ ಹುಡುಗರು ಡ್ಯಾನ್ಸ್ ಹೊಡಿತಾವ್ರು ಈಗ್ಲೇನೆ. ಅವ್ರದ್ದೇ ಒಂದು ಲೋಕ, ಇವ್ರಗಳ್ದೇ ಒಂದು ಲೋಕ, ಇವ್ರದೇ ಒಂದು ಲೋಕ, ಇವ್ರದೇ ಒಂದು ಲೋಕ, ಇವ್ರಿಬ್ರದೇ ಒಂದು ಲೋಕ. ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಅವ್ರೆ, ಇವ್ರದೇ ಒಂದು ಲೋಕ, ನಮ್ಮ ಅಂಕಲ್ದೇ ಒಂದು ಲೋಕ. ಆಫ್ ರೋಡಿಂಗ್ ಸ್ಕಿಲ್ಸ್ ಈಗಲೇನು. ಅಯ್ಯೋ ಚರ್ಗಿರಣ್ಣಿಲಿ ಹಾಕ್ಬಿಟ್ಟ ಆಮೇಲೆ. ಕಮಾನ್. ಅಯ್ಯೋ ರೈಡ್ ಬಿತ್ತು. ಯಾರನ್ನ ಇದು ಬೌಂಡ್ರಿ ಬಿಟ್ಟು ಅವ್ರ ಬೌಂಡ್ರಿ ಬಿಟ್ಟು ಇದು ರೈಡ್ ಅಲ್ಲ ಸ್ವಾಮಿ, ಅನ್ರೈಡ್. ಇದು ದೌರ್ಜನ್ಯ ಮಾಡ್ತಾ ಇದ್ದೇನೆ. ಕಾಲು ಬಿಡಿ. ನೆನ್ನೆಯಿಂದ ಎಸಿತ್ಲೆ ಅವ್ರೆ. ಇವತ್ತು ಓಹೋ ಬರೀ ಬಾಸ್ ಯಾಕೆ ಎದ್ರಕೊಂಡು ನೋಡಿ. ಬರೀ ಬಾಸ್ ನಮಗೆ ಬಾಸ್ ಏಯ್ ಆ ಕಡೆ ಹೋಗ್ರು, ಆ ಕಡೆ ಹೋಗಿ ಹೋಗ್ತಾ ಇದ್ದಾರೆ. ಆ ಕಡೆ ಹೋಗಿ ಮುದ್ದೆ ಮಡಗಿದ್ದಾರೆ. ಆ ಕಡೆ ಹೋಗಿ ಮುದ್ದೆ ಮಡಗಿ. ನಾನೇ ಹೋಗ್ಬಿಟ್ಟಿದ್ದೇವೆ ಕೆಳಿಕೆ. ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.